ಅಧ್ಯಾಯ 6. ಒಳ್ಳೆ ಹೇಳಿರಿ. ನಂಗೇನು ಈ ನಾಯಿಗಳನ್ನ ಕಂಡರೆ ಪ್ರೀತಿನಾ ಸ್ವಾಮಿ. ಖುರಾನ್ ಪ್ರಕಾರ ಈ ನಾಯಿಗಳು ನಮಗೆ ಹಂದಿಗಳಿಗೆ ಸಮ. ನಿಜವಾದ ಮುಸಲ್ಮಾನ್ ಆದೋನು ನಾಯಿ ಮುಟ್ಟಿಸಿಕೊಳ್ಳಲೇ ಕೂಡದು. ಅದು ಮುಟ್ಟಿಸಿಕೊಂಡರೆ ಮೈಗೆಲ್ಲ ಕೆಮ್ಮಣ್ಣು ಹಲ್ಕೊಂಡು ಸ್ನಾನ ಮಾಡಬೇಕಂತೆ. ಅಂಥದರಲ್ಲಿ ನಾನು ಈ ನಾಯಿಗಳನ್ನು ಸಾಕಿಕೊಂಡಿದ್ದೀನಿ ಅಂತೀರಲ್ಲ. ಅವನ್ನೆಲ್ಲ ಎರಾಡಿಕೇಟ್ ಮಾಡೋದಕ್ಕೆ ನಾವು ಕೈಲಾದದ್ದೆಲ್ಲ ಮಾಡಿದ್ದೇವೆ. ಶೂಟ್ ಮಾಡಿಸಿದ್ದೇನೆ. ಪಾಯ್ಸನ್ ತರಿಸಿ ಹಾಕಿಸಿದ್ದೇನೆ. ಒಬ್ಬ ಮುನಿಸಿಪಲ್ ಪ್ರೆಸಿಡೆಂಟ್ ಆದೋನು ಇನ್ನೇನು ಮಾಡಬಹುದು ಹೇಳಿ. ಈ ಸಾರಿ ನಾವು ತರಿಸಿದ ಡಾಗ್ ಪಾಯ್ಸನ್ ಅಷ್ಟೊಂದು ಎಫೆಕ್ಟಿವ್ ಆದ ಹಾಗೆ ಕಾಣಲಿಲ್ಲ. ಅದೇನು ಅದನ್ನೂ ಕಲಬೆರಕೆ ಮಾಡ್ತಾರೋ ಏನೋ. ಆದರೂ ಈ ವರ್ಷ 200-300 ನಾಯಿನಾದ್ರೂ ಸಾಯಿಸಿದ್ದೇವೆ ನೋಡಿ. ಏನಪ್ಪಾ ಅಂದರೆ ಅವು ಮುನಿಸಿಪಾಲಿಟಿ ಹದ್ದುಬಸ್ತಿನ ಒಳಗೆ ಇದ್ರೆ ಮಾತ್ರ ನಾವು ಆಕ್ಷನ್ ತಗೋಬಹುದು, ಎಂದು ಬಿಳಿಯ ಗಡ್ಡದ ಖಾನ್ ಸಾಹೇಬರು ತಮ್ಮ ಗಡ್ಡ ನೀವಿಕೊಳ್ಳುತ್ತಾ ತಮ್ಮ ಡಾಗ್ ಎರಾಡಿಕೇಶನ್ ಪ್ರೋಗ್ರಾಮನ್ನು ವಿವರಿಸಿದರು. ನಿಮ್ಮ ನೌಕರರು ಒಂದೇ ಒಂದು ನಾಯನ್ನೂ ಕೊಲ್ಲದೆ ನಿಮಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಖಾನ್ ಸಾಬ್. ಒಂದು ಸಾರಿ ನೀವು ಪೇಟೆ ಬೀದಿಯಲ್ಲಿ ತಿರುಗಾಡಿದರೆ ಗೊತ್ತಾಗುತ್ತೆ. ಒಂದು ಕೆಲಸ ಮಾಡಿ, ಇನ್ನು ಮೇಲೆ ನಾಯಿ ಕೊಂದರೆ ಬಾಲ ತಗೊಂಡು ಬಂದು ತೋರಿಸಬೇಕು ಅಂತ ಹೇಳಿ. ಅವರ ಲೆಕ್ಕ ಸುಳ್ಳೋ ನಿಜವೋ ನಿಮಗೆ ಗೊತ್ತಾಗುತ್ತೆ. ಮೂಡಿಗೆರೆ ಒಳಗೆ ಇನ್ನೂ ತುಂಬಾ ಕಂತ್ರಿ ನಾಯಿಗಳಿರೋದು ನಿಜ. ಅದಕ್ಕೆ ಕಾರಣ ಹೇಳ್ತೀನಿ ಕೇಳಿ. ಅವೆಲ್ಲ ಇಲ್ಲಿ ನಾಯಿಗಳಲ್ಲ, ಹೊರಗಡೆಯಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಆದವು. ಲಾರೀಲಿ ನಾಯಿಗಳನ್ನ ತುಂಬಿಕೊಂಡು ಬಂದು ಇಲ್ಲಿ ರಾತ್ರೋರಾತ್ರಿ ಬಿಟ್ಟು ಹೋಗಿದ್ದಾರೆ. ಅವರ ಧರ್ಮದ ಪ್ರಕಾರ ಪ್ರಾಣಿ ಹಿಂಸೆ ಮಾಡೋ ಹಾಗಿಲ್ಲ. ಅದಕ್ಕೆ ನಾಯಿಕಾಟ ವಿಪರೀತ ಆದ ಕೂಡಲೇ ಲಾರೀಲಿ ತುಂಬಿಸಿ ದೂರ ಎಲ್ಲಾದರೂ ಬಿಟ್ಟಿರ್ತಾರೆ. ಸರ್ಕಾರಕ್ಕೆ ಯಾಕೆ ನೀವು ಕಂಪ್ಲೇಂಟು ಮಾಡಬಾರದು? ನಾನು ಆಕ್ಷನ್ ತಗೊಂಡೇ ಬಿಟ್ಟಿದ್ದೆ. ಆದರೆ ಇವನ್ನೆಲ್ಲ ಯಾರು ನೋಡಿದ್ದಾರೆ? ಏನು ದಾಖಲೆ ಇದೆ? ಯಾರು ಸಾಕ್ಷಿ ಹೇಳ್ತಾರೆ? ಎಲ್ಲ ರಾತ್ರೋರಾತ್ರಿ ನಡೆಯೋ ಕೆಲಸ. ಅವರ ಅಹಿಂಸೆಗೆ ಬೆಂಕಿ ಹಾಕಲಿ. ನಿನ್ನೆ 7 ಜನಕ್ಕೆ, ಸುಮಾರು ದನಗಳಿಗೆ ಹುಚ್ಚುನಾಯಿ ಕಚ್ಚಿದೆಯಂತೆ. ನೀವು ಕಂಪ್ಲೇಂಟು ಕೊಡದಿದ್ದರೆ ಬೇಡ. ನಿಮಗೆ ಗ್ಯಾರಂಟಿ ಗೊತ್ತಿದ್ದರೆ ಹೇಳಿ. ನಾನಾದರೂ ಪತ್ರಿಕೆಗಳಿಗೆ ಬರೆಯುತ್ತೇನೆ. ಅಯ್ಯಯ್ಯೋ ಹಂಗೆಲ್ಲ ಮಾಡಬೇಡಿ ಸಾರ್. ಇದು ಬಾಳ ಸೆನ್ಸಿಟಿವ್ ಮ್ಯಾಟರು. ನಾನು ಮುಸಲ್ಮಾನ್ ಆಗಿದ್ದುಕೊಂಡು ಬೇರೆ ಧರ್ಮದವರ ವಿರುದ್ಧ ಹೇಳಿಕೆ ಕೊಟ್ಟರೆ ತುಂಬಾ ಅಪಾರ್ಥ ಬಂದು ಬಿಡುತ್ತೆ. ಹಿಂದೂಗಳ ಮನಸ್ಸಿಗೆ ಯಾಕೆ ನೋವು ಮಾಡಬೇಕು? ಅವರವರ ಧರ್ಮ ಅವರಿಗೆ ದೊಡ್ಡದಲ್ಲವೇ? ಖಾನ್ ಸಾಹೇಬ್ರೆ, ಆ ನಾಯಿಗಳ ಕೈಲಿ ಕಚ್ಚಿಸಿಕೊಳ್ಳಬೇಕಾದರೆ, ಹೊಟ್ಟೆಗೆ 14 ಇಂಜೆಕ್ಷನ್ ಚುಚ್ಚಿಸಿಕೊಳ್ಳಬೇಕಾದರೆ, ಆಗ ನೋವಾಗೋದಿಲ್ಲೇನ್ರಿ? ಏನ್ಮಾಡ್ತೀರಿ ಜನಕ್ಕೆ ತಿಳುವಳಿಕೆ ಕಡಿಮೆ. ಉಳಿದವರ ಮೇಲೆ ಸುಳ್ಳು ಆಪಾದನೆ ಮಾಡ್ತಿದ್ದಾನೆ ಅಂದು ಬಿಡ್ತಾರೆ ಸಲೀಸಾಗಿ. ಎಷ್ಟು ನಾಯಿ ಕೊಂದರೂ ಮತ್ತೆ ಹೊಸ ನಾಯಿಗಳು ಎಲ್ಲಿಂದ ಬರಿವೆ ಅಂತ ಚೂರೂ ಯೋಚನೆ ಮಾಡೋಲ್ಲ. ನನ್ನ ಎಲ್ಲ ಪ್ರಶ್ನೆ ತಕರಾರುಗಳಿಗೂ ಈತನ ಹತ್ತಿರ ರೆಡಿಮೇಡ್ ಉತ್ತರಗಳು ಸಿದ್ಧವಾಗಿರುವಂತೆ ಕಂಡಿತು. ಸರ್ಕಾರಿ ವ್ಯವಹಾರದ ರೀತಿ ನಿರ್ಭಾವದಲ್ಲಿ ಈತ ನನ್ನ ಬಳಿ ಮಾತಾಡುತ್ತಿದ್ದ. ಸ್ಟಾಕ್ಮನ್ ಪುಟ್ಟಯ್ಯ ಚಿತಾವಣಿ ಮಾಡಿ ಎಬ್ಬಿಸಿದ್ದ ಸಿಟ್ಟೆಲ್ಲ ಖಾನ್ ಸಾಹೇಬರ ದೇಶಾವರಿ ಉತ್ತರಗಳಿಂದ ಇಳಿದೇ ಹೋಯಿತು. ಖಾನ್ ಸಾಹೇಬ್ರೆ, ನೀವು ಸಣ್ಣಪುಟ್ಟ ವಿಷಯ ಎಲ್ಲ ತಗೊಂಡು ಬಂದು ಧರ್ಮಕ್ಕೆ ಗಂಟಾಕಿ ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ತಿದ್ದೀರಾ. ಮುನಿಸಿಪಲ್ ಪ್ರೆಸಿಡೆಂಟಾಗಿ ಈ ಊರನ್ನು ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ. ಅದು ಬಿಟ್ಟು ಅದರಿಂದ ಬರೋ ರೋಗಗಳಿಗೆ ಉಚಿತ ಔಷಧಿ ಹಂಚುತ್ತೀನಿ ಎನ್ನುತ್ತಿದ್ದೀರಾ. ಈ ಊರಿನೋರೆಲ್ಲ ನಿಮ್ಮ ತರಾನೇ ಯೋಚನೆ ಮಾಡಿದ್ರೆ ನಂಗ್ಯಾಕೆ ಕಷ್ಟ ಇತ್ತು ಸಾರ್. ಈ ಕುರ್ಚಿ ಮೇಲೆ ಕೂತ್ಕಂಡೋನು ಎಲ್ಲಿಗೂ ಒಪ್ಪಿಗೆ ಆಗೋ ಹಾಗೆ ನಡ್ಕೋಬೇಕಾಗುತ್ತೆ. ಅದು ಬಂದಿರೋದು ಕಷ್ಟ ನಂಗೆ. ನಾನ್ಯಾಕೆ ಕಾಂಪ್ಲಿಕೇಟ್ ಮಾಡೋದಕ್ಕೆ ಹೋಗಲಿ ಹೇಳಿ. ಮೊನ್ನೆ ನೋಡಿ ಆ ಕೃಷ್ಣಗೌಡರ ಆನೇನ ಪೇಟೆ ಬೀದೀಲಿ ಕಕ್ಕೊಂಡು ಹೋಗಬೇಡಿ ಅಂದಿದ್ದಕ್ಕೆ ನೀವು ರಂಜಾನ್ ದಿನ ಒಂಟೇನ ಪೇಟೆ ಬೀದೀಲಿ ಕರೊಂಡು ಹೋಗಬಹುದು, ನಾವು ಆನೆ ಕರಕೊಂಡು ಹೋಗಬಾರದು ಅಂತ ಹೇಳೋದಕ್ಕೆ ನೀನು ಯಾರೂಂತ ಒಂದಷ್ಟು ಜನ ಜಗಳಕ್ಕೆ ಬಂದರು. ಆನೆ ಪೇಟೆ ಬೀದಿಯಲ್ಲಿ ಹೋಗ್ತಾ ಹಣ್ಣಂಗಡಿಯವನ ಸೇಬಿನ ಹಣ್ಣು, ದ್ರಾಕ್ಷಿ, ತರ್ಕಾರಿ ಅಂಗಡಿಯವನ ಮೂಲಂಗಿ, ಕೊತ್ತಂಬರಿ ಸೊಪ್ಪು ಎಲ್ಲ ತಗೊಂಡು ತಿಂದಿದೆ. ಇಲ್ಲಿ ತರಬೇಡಿ ಆನೇನ ಅಂದರೆ ಅದನ್ನ ಹಿಂದೂ ಮುಸ್ಲಿಂ ಪ್ರಶ್ನೆ ಮಾಡ್ತಾರೆ. ಇಂಥ ಜನಗಳಿಗೆ ಏನೇಳೀರಾ? ಸಿಂಪಲ್ ವಿಷಯ ಕಾಂಪ್ಲಿಕೇಟ್ ಮಾಡ್ತೀನಿ ಅಂತಿದ್ದೀರಾ. ಈ ಕುರ್ಚಿ ಮೇಲೆ ತಾವು ಒಂದಲ್ಲ ಒಂದಿನ ಕೂತ್ಕಂಡ್ರೆ ಗೊತ್ತಾಗುತ್ತೆ ಹೇಗೆ ಎಲ್ಲ ಕಾಂಪ್ಲಿಕೇಟ್ ಆಗಿದೆ ಅನ್ನೋದು. ನಿನ್ನೆ ಹುಚ್ಚುನಾಯಿ ಅದಕ್ಕೂ ಕಚ್ಚಿದೆ ಅಂತಾರೆ. ಅದಕ್ಕೇನಾದ್ರೂ ಹುಚ್ಚು ಬಂದರೆ ಏನು ಕತೆ ಯೋಚಿಸಿ ಖಾನ್ ಸಾಹೇಬ್ರೆ. ನಿಮ್ಮ ಮಾತು ಕೇಳಿದರೆ ಇಂಥ ಪರಿಸ್ಥಿತಿಲಿ ಒಬ್ಬ ಮುನಿಸಿಪಲ್ ಪ್ರೆಸಿಡೆಂಟ್ಗೆ ಏನೇನೂ ಅಧಿಕಾರವೇ ಇಲ್ಲ. ಸುಮ್ಮನೆ ಇದ್ದಿದ್ದನ್ನ ಮುಂದುವರಿಸಿಕೊಂಡು ಹೋಗೋದನ್ನು ಬಿಟ್ಟು ಎಂದಾಗುತ್ತೆ. ಸರಿಯಾದ ಮಾತು ಹೇಳಿದಿರಿ. ಒಪ್ಪತಕ್ಕಂಥ ಮಾತು ಅದು. ಇದ್ದಿದ್ದನ್ನು ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ. ಜನಗಳ ವಿಶ್ವಾಸನೂ ಉಳಿಸ್ಕೊಂಡು,
ಕುರ್ಚೀನೂ ಉಳಿಸಿಕೊಂಡು ಟರ್ಮು ಮುಗಿಸಿದರೆ ಸಾಕಾಗಿದೆ ನನಗೆ. ಅಧ್ಯಾಯ 7. ಎಲ್ಲೆಂದರಲ್ಲಿ ಎಳೆದಿರುವ ತರತರದ ನೂರಾರು ತಂತಿಗಳು ಮೂಡಿಗೆರೆ ಆಧುನಿಕವಾಗುತ್ತಿರುವುದಕ್ಕೆ ಸಾಕ್ಷಿಯಾಗಿದ್ದವು. ಮಲೆಯರ 4 ಲಾಡ್ಜಿಂಗ್ ಹತ್ತಿ ಕೆಳಗೆ ನೋಡಿದರೆ ಈ ತಂತಿಗಳ ಜಾಲದೊಳಗೆ ಇಡೀ ಮೂಡಿಗೆರೆ ಬಲೆಗೆ ಬಿದ್ದು ಮಿಸುಕಾಡುವ ಮೃಗದಂತೆ ಕಾಣುತ್ತದೆ. ಎಲೆಕ್ಟ್ರಿಕ್ ಆಫೀಸಿನವರ ಪ್ರೈಮರಿ ಲೈನುಗಳು, ಸೆಕೆಂಡರಿ ಲೈನುಗಳು, ಟೆಲಿಫೋನಿನವರ ಕನೆಕ್ಷನ್ ಲೈನುಗಳು, ಟ್ರಂಕ್ ಲೈನುಗಳು, ಇದರ ನಡುವೆ ಡಿಶ್ ಆಂಟೆನಾ ಕೇಬಲ್ಗಳು. ಈ ತಂತಿಗಳ ಕಂಬಗಳ ನೂಕುನುಗ್ಗಲಿನಲ್ಲಿ ಕಾಗೆ ಗುಬ್ಬಿಗಳು ಸಹ ಕೆಳಮಟ್ಟದಲ್ಲಿ ಹಾರಾಡುವುದನ್ನು ಕೈಬಿಟ್ಟಿದ್ದವು. ಗಾಳಿ ಬೀಸುವುದು, ಸಿಡಿಲು ಹೊಡೆಯುವುದು ಇರಲಿ, ಯಾರಾದರೂ ಗಟ್ಟಿಯಾಗಿ ಸೀನಿದರೆ ಕೆಮ್ಮಿದರೆ ಸಹ ಜೋಲಾಡುವ ತಂತಿಗಳು ಒಂದಕ್ಕೊಂದಕ್ಕೆ ತಾಗಿ ಡಿಪಾರ್ಟ್ಮೆಂಟುಗಳಿಗೆ ಜಗಳ ಶುರುವಾಗುತ್ತಿತ್ತು. ಯಾವಾಗ ನೋಡಲಿ ಟಿವಿಯಲ್ಲಿ ಚಿತ್ರ ಸರಿಬರುತ್ತಿಲ್ಲ ಎಂದು ಟೆಕ್ನಿಷಿಯನ್ಗಳು, ಫೋನ್ ಗೊರಗೊರ ಎನ್ನುತ್ತೆ ಎಂದು ಲೈನ್ಮನ್ಗಳು, ಫ್ಯೂಸ್ ನಿಲ್ಲುತ್ತಿಲ್ಲ ಎಂದು ಕರೆಂಟಿನವರು, ಕಟಿಂಗ್ ಪ್ಲೇಯರ್, ಸ್ಕ್ರೂಡ್ರೈವರು ಕೈಯಲ್ಲಿ ಹಿಡಿದುಕೊಂಡು ಆಕಾಶ ನೋಡುತ್ತಾ ಎದುರಿಗೆ ಬರುವವರಿಗೆ ಡಿಕ್ಕಿ ಹೊಡೆದುಕೊಂಡು ಓಡಾಡುತ್ತಿರುವುದು ಇಲ್ಲಿ ಕಾಣುವ ಸರ್ವೇಸಾಮಾನ್ಯ ದೃಶ್ಯ. ಮೂಡಿಗೆರೆಯಿಂದ ನುಗ್ಗೇಹಳ್ಳಿ ಕಡೆಗೆ ಹೋಗಿರುವ ಟೆಲಿಫೋನ್ ಕಂಬಗಳಂತೂ ಹೂಬಿಟ್ಟ ಮರಗಳಂತೆ ಮೇಲಿಂದ ಕೆಳಗಿನವರೆಗೆ ಬಿಳಿಯ ಪಿಂಗಾಣಿ ಇನ್ಸುಲೇಟರುಗಳನ್ನು ಹೊತ್ತುಕೊಂಡು ನಿಂತಿದ್ದವು. ಸುಮಾರು 30-40 ಕನೆಕ್ಷನ್ಗಳನ್ನು ಆ ಕಡೆಗೆ ಎಳೆದಿದ್ದರು. ಗೇಣಿಗೊಂದರಂತೆ ಇದ್ದ ತಂತಿಗಳು ಕೊಂಚ ಬಿಸಿಲಿಗೆ ಜೋಲು ಬಿದ್ದರೂ ಸಾಕು, ಒಬ್ಬರಿಗೆ ಮಾಡಿದ ಫೋನು ಇನ್ನೊಬ್ಬರಿಗೆ ಹೋಗುತ್ತಿತ್ತು. ಯಾರೋಡನೆಯೋ ಮಾತಾಡಿದರೆ ಇನ್ಯಾರಿಗೋ ಕೇಳುತ್ತಿತ್ತು. ಆ ಕಡೆ ಇದ್ದವರೆಲ್ಲ ಒಬ್ಬರಿಗೊಬ್ಬರು ನಂಟರಾಗಿದ್ದರಿಂದ ಅವರಿಗೆ ಫೋನಿನ ಆಚೆ ತುದಿಯಲ್ಲಿ ಯಾರು ಹಲೋ ಎಂದರೂ ಪರವಾಗಿರಲಿಲ್ಲ. ಇದರಲ್ಲಿ ಜಂಕ್ಷನ್ ಬಾಕ್ಸ್ ಇದ್ದ 17ನೇ ಕಂಬ ಕತ್ತಲಾಗುತ್ತಿದ್ದಂತೆಯೇ ಮೆಲ್ಲನೆ ಮೇಲೆದ್ದು ಆಕಾಶದಲ್ಲಿ ನೇತಾಡುವುದು ಅನೇಕರು ಗಮನಿಸಿದ್ದ ಒಂದು ವಿಚಿತ್ರ. ಈ ಗೋಳು ಶುರುವಾಗಿದ್ದು ತಂತಿಗಳು ಸಡಿಲವಾಗಿ ಒಂದಕ್ಕೊಂದು ಮಿಲಾಖತ್ ಆಗುತ್ತವೆಂದು ಅವನ್ನು ಎಳೆದು ಬಿಗಿ ಮಾಡಿದ ಮೇಲೆ. 17ನೇ ಕಂಬದ ಅಕ್ಕಪಕ್ಕ ಇದ್ದ ಕಂಬಗಳೆರಡೂ ಮೇಲೆ ಎತ್ತರದಲ್ಲಿ ದಿಣ್ಣೆಯ ಮೇಲೆ ಇದ್ದುವು. ರಾತ್ರಿಯಾಗುತ್ತಿದ್ದಂತೆಯೇ ಚಳಿಗೆ ತಂತಿಗಳು ಕುಗ್ಗುತ್ತಿದ್ದುದರಿಂದ ವಿಪರೀತ ಬಿಗಿಯಾಗಿ ಕಂಬವನ್ನು ಮೆಲ್ಲಗೆ ಮೇಲಕ್ಕೆತ್ತಿ ಬಿಡುತ್ತಿದ್ದವು. ಬೆಳಗಿನ ಬಿಸಿಲು ತಾಗುತ್ತಿದ್ದಂತೆಯೇ ಬಿಸಿಲ ಶಾಖಕ್ಕೆ ತಂತಿಗಳು ಹಿಗ್ಗಿ ಮೆಲ್ಲಗೆ ಕಂಬ ಗುಂಡಿಯೊಳಗೆ ಕುಳಿತು ಬಿಡುತ್ತಿತ್ತು. ಹೀಗಾಗಿ ಸರದಿ ಪ್ರಕಾರ ಬೆಳಿಗ್ಗೆ ಎಲ್ಲಾ ಕಂಬ ತಂತಿಯನ್ನು ಎತ್ತಿ ಹಿಡಿಯುವುದು, ರಾತ್ರಿ ಎಲ್ಲಾ ತಂತಿ ಕಂಬವನ್ನು ಎತ್ತಿ ಹಿಡಿಯುವುದೂ ನಡೆದಿತ್ತು. ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣ ಈ ಕಂಬ ಹತ್ತುವಾಗ ಇದು ತನಗೆ ಮೃತ್ಯುಸ್ತಂಭವಾದೀತೆಂದು ತಿಳಿದಿರಲಿಲ್ಲ. ಆತ ಬೆಳಿಗ್ಗೆ ಎಕ್ಸ್ಚೇಂಜ್ ಬಳಿಗೆ ಬಂದಾಗ ನುಗ್ಗೇಹಳ್ಳಿ ಕಡೆಯ ಅಷ್ಟೂ ಲೈನುಗಳು ಡೆಡ್ಡಾಗಿವೆ ಎಂದು ಮೇಂಟೆನೆನ್ಸ್ನವರು ಹೇಳಿ ಕಳಿಸಿದರು. ಊರಿನಿಂದ ಸಾಕಷ್ಟು ದೂರದಲ್ಲಿದ್ದ 17ನೇ ಕಂಬದ ಜಂಕ್ಷನ್ ಬಾಕ್ಸ್ ಪರಿಶೀಲನೆ ಮಾಡಿ, ಯಾವ ಲೈನು ಡೆಡ್ಡಾಗಿದೆ ತಿಳಿಯಲು ತಿಪ್ಪಣ್ಣ ಆ ಕಂಬ ಹತ್ತಿದ. 30-40 ತಂತಿಗಳ ತೊಡಕಿನೊಳಗೆ ನುಸುಳಿ ತಿಪ್ಪಣ್ಣ ಜಂಕ್ಷನ್ ಬಾಕ್ಸ್ ಬಿಚ್ಚಿ ಸ್ಕ್ರೂಡ್ರೈವರಿನಲ್ಲಿ ಎಂಥದನ್ನೂ ಮೀಟುತ್ತಿರಬೇಕಾದರೆ ಇದ್ದಕ್ಕಿದ್ದಂತೆ ಅಲ್ಲೇ ಸತ್ತು ಹೋದ. ಅನೇಕ ತಂತಿಗಳ ಗೋಜಲಿನೊಳಗೆ ಸಿಕ್ಕಿಕೊಂಡಿದ್ದ ತಿಪ್ಪಣ್ಣನ ಹೆಣ ರಿಪೇರಿ ಭಂಗಿಯಲ್ಲೇ ಕುಳಿತುಕೊಂಡು ಸತ್ತ ಹಾಗೆ ಕಾಣುತ್ತಲೇ ಇರಲಿಲ್ಲ. ನೋಡಿದವರೆಲ್ಲ ಏನೋ ಕಂಬ ಹತ್ತಿ ರಿಪೇರಿ ಮಾಡುತ್ತಿದ್ದಾನೆಂದು ತಿಳಿದು ಅಲಕ್ಷಿಸಿ ತಮ್ಮ ಪಾಡಿಗೆ ನಡೆದರು. ದಿನ ಕಳೆದ ಮೇಲೆ ನುಗ್ಗೇಹಳ್ಳಿ ರಾಮೇಗೌಡರು ಇನ್ನೂ ಯಾಕೆ ತಮ್ಮ ಫೋನು ಸರಿಯಾಗಿಲ್ಲವೆಂದು ಎಕ್ಸ್ಚೇಂಜ್ಗೆ ಬಂದು ಕೂಗಾಡಿದಾಗಲೇ ಜೂನಿಯರ್ ಇಂಜಿನಿಯರ್ ರಮೇಶಬಾಬು ಗಮನ ಅತ್ತ ಹೋದುದು. ರಮೇಶಬಾಬು ತಿಪ್ಪಣ್ಣನ ಸೋಮಾರಿತನ ಶಪಿಸುತ್ತ ಲೈನ್ಮನ್ ಶಂಕ್ರಪ್ಪನನ್ನು ಕರೆದುಕೊಂಡು ನುಗ್ಗೇಹಳ್ಳಿ ಲೈನು ನೋಡುತ್ತಾ ಹೊರಟ. ಜಂಕ್ಷನ್ ಬಾಕ್ಸ್ ಇದ್ದ 17ನೇ ಕಂಬದ ಮೇಲೆ ತಿಪ್ಪಣ್ಣ ಕುಳಿತಿದ್ದಾನೆ. ಕೂಗಿದರೂ ಮಾತಿಲ್ಲ, ಕರೆದರೂ ಮಾತಿಲ್ಲ. ಕೈಯಲ್ಲಿದ್ದ ತಂತಿ ಮೇಲಿಂದಲೇ ಆಫೀಸಿಗೆ ಮಾತಾಡುವ ಫೋನ್ ಕೆಳಗಿಡುತ್ತಾ, ಏನ್ ಸಾರ್ ಇದು? ಏನಾಯಿತು ಇವನಿಗೆ? ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ, ಎಂದ ಶಂಕರ ಕಾತರ ಕಳವಳದ ದನಿಯಲ್ಲಿ. ಹತ್ತಿ ಒಮ್ಮೆ ನೋಡೋ ಮಾರಾಯ. ಅಕಸ್ಮಾತ್ ಜೀವ ಇದ್ದರೆ ತಗೊಂಡು ಹೋಗಿ ಆಸ್ಪತ್ರೆಗೆ ಹಾಕೋಣ. ಯಾರ ಹಣೇಲಿ ಏನೇನು ಬಲ್ಲಿರತ್ತೋ ಹೇಳೋದಕ್ಕೆ ಆಗೋಲ್ಲ, ಎಂದ ರಮೇಶಬಾಬು. ಕಂಬ 3 ಸಾರಿ ಕಣ್ಣಿಗೆ ಒತ್ತಿಕೊಂಡು ಶಂಕರ ತಂತಿ ಕಂಬ ಅರ್ಧ ಹತ್ತಿದ. ಅಷ್ಟರಲ್ಲಿ ಅವನ ಕೈ ಕಾಲೆಲ್ಲ ಜುಮ್ಮೆಂದು ಇಡೀ ಜೀವ ಒಮ್ಮೆ ನಡುಗಿದಂತಾಗಿ ಅಯ್ಯಯ್ಯೋ ಎಂದು ಕಿರುಚಿದ. ಹಿಡಿತ ಸಡಿಲ ಆಗಿ ಕಂಬದ ಮೇಲೆ ಜಾರಿ ದೊಪ್ಪನೆ ಕೆಳಗೆ ಬಿದ್ದು, ಎದ್ದು, ಬೇಗ ಕಂಬದಿಂದ ದೂರ ನಿಂತ. ಯಾಕೋ? ಏನಾಯಿತಾ? ಎಂದು ರಮೇಶಬಾಬು ಕೇಳುತ್ತಾ ಹತ್ತಿರಕ್ಕೆ ಓಡಿದ. ಇದ್ದಿದ್ದಂಗೆ ಶಿಡ್ಲು ಹೊಡೆದಂಗಾಯ್ತು ಸಾರ್. ಈ ಕಂಬದೊಳೆ ಏನೋ ಸೇರೊಂಡಿದೆ, ಎಂದು ಭೂತ ದರ್ಶನವಾದವನ ತರ ಶಂಕರ ತೊದಲಿದ. ರಮೇಶಬಾಬು ಅನುಭವಕ್ಕೆ ತಟ್ಟನೆ ಹೊಳೆಯಿತು. ಇದು ದೆವ್ವವೂ ಅಲ್ಲ, ಪಿಶಾಚಿಯೂ ಅಲ್ಲ, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನವರ ಹೈ ವೋಲ್ಟೇಜ್ ಲೈನು ಎಲ್ಲೋ ಟೆಲಿಫೋನ್ ಲೈನಿಗೆ ತಾಗುತ್ತಿದೆ.
ಅದಕ್ಕೆ ನುಗ್ಗೇಹಳ್ಳಿ ಲೈನುಗಳಷ್ಟು ಡೆಡ್ಡಾಗಿರೋದು. ಕಂಬದೊಳಗೆ ಭೂತಾನೂ ಇಲ್ಲ, ದೆವ್ವಾನೂ ಇಲ್ಲ. ಆ ಹಾಳು ನನ್ ಮಕ್ಕಳು ಕರೆಂಟಿನವರಿಗೆ ನಿಮ್ಮ ಲೈನು ನಮ್ಮ ಲೈನತ್ರ ತರಬೇಡ್ರಿ ಅಂತ ಎಷ್ಟು ಹೇಳಿದರೂ ಕೇಳೋಲ್ಲ. ಅವರ ಲೈನು ಎಲ್ಲೋ ನಮ್ಮ ಲೈನಿಗೆ ಟಚ್ ಆಗ್ತಾ ಇದೆ ಕಣೋ. ತಿಪ್ಪಣ್ಣ ಸತ್ತೋಗಿರೋದು ಅದಕ್ಕೆ. ನಿನ್ನ ಪ್ರಾಣ ಸ್ವಲ್ಪದರಲ್ಲಿ ಉಳ್ಕೊಂಡಿದೆ ತಿಳ್ಕೋ, ಎಂದ ರಮೇಶ ಬಾಬು. ಸುಖಾಸುಮ್ಮೆ ತಿಪ್ಪಣ್ಣನ ಪ್ರಾಣ ತೆಗೆದ್ರಲ್ಲ ಸಾರ್. ಅವನ್ನ ಕರೊಂಬಂದು ಈ ಕಂಬಕ್ಕೆ ಕಡಿದು ಬಲಿ ಕೊಡಬೇಕು, ಎಂದು ಗಟ್ಟಿಯಾಗಿ ವಿದ್ಯುತ್ ಇಲಾಖೆಯವರಿಗೆ ಬೈದು ಗಾಳಿಗೆ ಉಗಿದ ಶಂಕ್ರಪ್ಪ. ಕಳಸಾ ಬಣಕಲ್ಲು ಲೈನು ಓಪನ್ ಮಾಡಿಸದೆ ತಿಪ್ಪಣ್ಣನ ಹೆಣ ತೆಗೆಯುವ ಹಾಗೆ ಇರಲಿಲ್ಲ. ಇಬ್ಬರೂ ವಿದ್ಯುತ್ ಇಲಾಖೆಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತ ಮೂಡಿಗೆರೆ ದಾರಿ ಹಿಡಿದರು. ವಿದ್ಯುತ್ ಇಲಾಖೆಯವರು ಬೇಕೆಂದೇ ಕರೆಂಟ್ ಕೊಟ್ಟು ತಿಪ್ಪಣ್ಣನನ್ನು ಸಾಯಿಸಿದರು ಎನ್ನುವಂತೆ ಎಕ್ಸ್ಚೇಂಜಿನಲ್ಲಿದ್ದ ಎಲ್ಲರಿಗೂ ಹೇಳಿದರು. ಟೆಲಿಫೋನ್ ಸಿಬ್ಬಂದಿ ಎಲ್ಲ ಸುದ್ದಿ ಕೇಳಿ ರೇಗಿ ಬೆಂಕಿಯಾದರು. ನಾನು ಪೋಸ್ಟ್ ಮಾಡಲು ಮೂಡಿಗೆರೆಗೆ ಹೋದಾಗ ಎಲ್ಲ ಮಿಂಚಿನ ಮುಷ್ಕರ ಮಾಡಿ ಡೌನ್ವಿತ್ ಕೂಗುತ್ತಾ ರಸ್ತೆಯಲ್ಲಿ ಹೋಗುತ್ತಿದ್ದರು. ನಾರಾಯಣ, ದುರ್ಗಪ್ಪ ಇಬ್ಬರೂ ರಸ್ತೆ ಬದಿಯಲ್ಲಿ ಗಾಬರಿಗೊಂಡು ನಿಂತಿದ್ದರು. ನಾರಾಯಣ ದುರ್ಗಪ್ಪ ಇಬ್ಬರೂ ನನಗೆ ನಮಸ್ಕಾರ ಮಾಡಿದಾಗ, ಇದೇನಯ್ಯ ಸಮಾಚಾರ? ನಿಮಗೆ ಧಿಕ್ಕಾರ ಕೂಗಿದಾರಲ್ಲ, ಎಂದು ಕೇಳಿದೆ. ದುರ್ಗಪ್ಪ ಒಂದು ನೀಳ ನಿಟ್ಟುಸಿರು ಬಿಟ್ಟು, ಏನು ಸಮಾಚಾರ ಅಂತ ಹೇಳಲಿ ಸಾರ್? ಒಂದು ಮಾತಲ್ಲಿ ಹೇಳೋದಾದ್ರೆ ಎಲ್ಲ ನಮ್ಮ ಗ್ರಾಚಾರ ಅಷ್ಟೇ, ಎಂದು ತಿಪ್ಪಣ್ಣ ಕಂಬದ ಮೇಲೆ ಸತ್ತು ಬಿದ್ದಿರುವುದನ್ನು ಸವಿಸ್ತಾರವಾಗಿ ನನಗೆ ಹೇಳಿದ. ಅಲ್ಲೋ ದುರ್ಗಣ್ಣ, ಕರೆಂಟು ಲೈನು ಕಟ್ಟಾಗಿ ಟೆಲಿಫೋನು ಲೈನು ಮೇಲೆ ಬಿದ್ರೆ ಟ್ರಾನ್ಸ್ಫಾರ್ಮರ್ ಸೆಂಟ್ರಲ್ಲಿ ಫೀಜು ಹೋಗಬೇಕಲ್ಲೋ? ಅದೆಂಗೆ ತಿಪ್ಪಣ್ಣ ಸತ್ತಿದ್ದು? ನಮ್ಮಿಂದೇ ಅಂತಾರಿವು, ಎಂದು ನಾರಾಯಣ ದುರ್ಗಪ್ಪನನ್ನು ಪ್ರಶ್ನಿಸಿದ. ನೀನೇಳೋದು ಕರೆಕ್ಟ್, ಆದ್ರೆ ಹಾಳ್ ಲೈನು ಕಟ್ಟಾಗಿ ಬಿದ್ದಿದ್ರೆ ತಿಪ್ಪಣ್ಣ ಕಂಬದ ಮೇಲೆ ಹತ್ತುತ್ತಾನೆ ಇಲ್ಲಿಲ್ಲೋ, ಕಂಬ ಮುಟ್ಟಿದಂಗೆ ಶಾಕ್ ಬಂದ್ಬಿಡೋದು. ಈಗಾಗ್ತಾ ಇರೋದು ಏನು ಗೊತ್ತಾ, ಸುಮ್ನೆ ಟಚ್ ಆಗ್ತಾ ಇದೆ ಕಣೋ. ತಿಪ್ಪಣ್ಣ ಕಂಬ ಹತ್ತೋವನ್ನು ಸುಮ್ನೆ ಇದ್ದು ಆಮೇಲೆ ಟಚ್ ಆಗಿದೆ. ತಿಪ್ಪಣ್ಣನ ಗ್ರಾಚಾರ ಅಷ್ಟೇ, ಎಂದು ದುರ್ಗಪ್ಪ ಟೆಕ್ನಿಕಲ್ ಪಾಯಿಂಟ್ ವಿವರಿಸಿದ. ಅದೆಂಗಣ್ಣ ಟಚ್ ಆಗ್ತದೆ? ನಾವೇನು ಟೆಲಿಫೋನು ತಂತೀನೂ ಕರೆಂಟಿನದನ್ನೂ ಒಂದೇ ಕಂಬದ ಮೇಲೆ ಎಲ್ಲಿದ್ದೀವಾ? ಸುಮ್ಸುಮ್ನೆ ಟಚ್ ಆಗ್ತದೆ ಅಂತಿಯಲ್ಲ, ಆಗದೆ ಕಣಯ್ಯ ಆಗ್ತದೆ. ಆ ದರಿದ್ರ ಕೃಷ್ಣಗೌಡರ ಆನೆ ದೆಸೆಯಿಂದ ಕಣಯ್ಯ, ಎಂದ ದುರ್ಗಪ್ಪ. ಆನೆ ವಿಷಯ ಎತ್ತುತ್ತಲೂ ನನಗೆ ಕೊಂಚ ಕುತೂಹಲವಾಯಿತು. ಅದೇನ್ಮಾಡುತ್ತಯ್ಯ ಆನೆ? ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ, ಎಲ್ಲೋ ಓಡಾಡಿಕೊಂಡಿರೋ ಆನೆಗೂ ಕಟೀರಲ್ಲಯ್ಯ. ಬಾಯಿಲ್ಲದೋರು ಈ ಪ್ರಪಂಚದಲ್ಲಿ ಬದುಕೋಹಂಗೆ ಇಲ್ಲವೇನಯ್ಯ, ಎಂದೆ. ಅದೇನಾಗಿದೆ ಸ್ವಾಮಿ ರೋಗ, ಕೊಬ್ಬಿ ಕಲ್ಲುಗುಂಡು ಇದ್ದಂಗಿದೆ. ಬದಿಯೋದಕ್ಕೆ ಗಂಡಾಂತ್ರ ಬಂದಿದ್ದು ತಿಪ್ಪಣ್ಣಂಗೋ ಆನೆಗೋ ಹೇಳಿ. ಆನೆ ಏನ್ಮಾಡುತ್ತೆ ಅಂತೀರಾ, ಕೇಳಿ ಹೇಳ್ತೀನಿ. ಏನ್ಮಾಡುತ್ತೆ ಅಂದ್ರೆ ಮೈ ತುರಿಕೆ ಆಗುತ್ತೋ ಕಂಬಕ್ಕೋ ಗೈವೈರಿಗೋ ಬೆನ್ನು ತಿಕ್ಕುತ್ತೆ. ಅದು ಒಂದು ಸಾರಿ ಬೆನ್ನು ತಿಕ್ಕು ಅಂದ್ರೆ ಇಲ್ಲಿಂದ ಕೊಟ್ಟಿಗೆಹಾರದವರೆಗೆ ತಂತಿ ಎಲ್ಲ ಗಲಗಲ ಬುಡುಬುಡಿಕೆ ತರ ಅಳ್ಳಾಡ್ತವೆ. ಕಂಬ ಎಲ್ಲ ಗೆಜ್ಜೆ ಕಳ್ಕೊಂಡು ಕುಣೀತವೆ. ಗೊತ್ತಾಯಿತ್ರಾ? ಮೊನ್ನೆ ಕಾಡೊಳಗೆ ತಂತಿಗೆ ತಂತಿ ನುಲುಕೊಂಡಿತ್ತು ಅಂತ ಗಳ ತಗೊಂಡು ಬಿಡಿಸೋದಕ್ಕೆ ಹೋಗಿದ್ದೆ. ದನ ಕಾಯೋ ಹುಡುಗ್ರೆಲ್ಲ ಹೇಳಿದರಲ್ಲ, ಅದು ಮೈ ತಿಕ್ಕಿದ ಹೊಡ್ತಕ್ಕೆ ತಂತಿ ಎಲ್ಲ ಅಲ್ಲಾಡಿ ಅಲ್ಲಾಡಿ ಫಟ್ ಫಟಾರಂತ ಉದ್ದಕ್ಕೂ ಮಿಂಚು ಎದ್ದು ಬಿಟ್ಟಂತೆ. ಹುಡುಗ್ರೆಲ್ಲ ಸತ್ತೋ ಕೆಟ್ಟೋ ಅಂತ ಕಾಡುಬಿದ್ದು ಓಡೋದವಂತೆ, ಎಂದು ದುರ್ಗಪ್ಪ ವಿವರಿಸಿದ. ಹಂಗಾದರೆ ಒಂದು ದಿನ ಅದಕ್ಕೂ ಉಂಟು ಗ್ರಾಚಾರ, ಎಂದ ನಾರಾಯಣ. ಅದು ಸತ್ರೆ ಸಾಯಲಿ ಬಿಡೋ, ಅದೇನು ಮಕ್ಕಾ ಮರಿಯಾ, ಪೋಲಿ ಮುಂಡೇದು. ಈಗ ತಿಪ್ಪಣ್ಣ ಹೋದ್ಘಾ, ನಂಗೆ ಚೆನ್ನಾಗಿ ಗೊತ್ತು ಇದರದ್ದೇ ಈ ಕೆಲಸ ಅಂತ. ಹಂಗಾರೆ ಹೋಗಿ ಫಾರೆಸ್ಟ್ ನೋರಿಗೆ ಕಂಪ್ಲೇಂಟು ಕೊಡಬೇಕು, ಎಂದ ನಾರಾಯಣ. ಆ ಗಾಂಚಾಲಿ ಮನ್ಷ ನಾಗರಾಜ ನಿಮ್ಮೆಲ್ಲ ಬುದ್ಧಿ ಕಲಿಸ್ತೀನಿ, ಕೋಳ ಹಾಕಿಸ್ತೀನಿ ಅಂತ ಹಾರಾಡ್ತಾನಲ್ಲಯ್ಯ, ಅವನ ಹತ್ರ ಮಾತಾಡೋದು ಹೇಗಯ್ಯ? ಏನಿದ್ರೂ ರೈಟಿಂಗಿನಲ್ಲಿ ಕೊಡಬೇಕಂತೆ. ನಾನೇನು ನೋಡಿದೀನಾ ಆನೆ ಅಲ್ಲಾಡಿಸ್ತಿರೋದನ್ನ, ರೈಟಿಂಗ್ನಾಗೆ ಕೊಟ್ಟಿಟ್ಟು ಕೋರ್ಟು ತಿರುಗಿಕೊಂಡು ಕಾಲ ಕಳೀತೀಯ. ಹಂಗಾರೆ ಈಗೇನ್ಮಾಡೋದೋ ದುರ್ಗಣ್ಣ, ಎಂದ ಚಿಂತೆಯಿಂದ ನಾರಾಯಣ. ಹೋಗಿ ಲೈನು ಓಪನ್ ಮಾಡಿಸಿ ತಿಪ್ಪಣ್ಣನ ಹೆಣ ಕೆಳಗಿಳಿಸ್ಕೋಬೇಕು. ಅದೇನು ಅಷ್ಟು ಸಲೀಸಿಲ್ಲ ತಗೋ. ಸತ್ತು 2 ದಿನ ಆದರೆ ಹೆಣ ಶೆಟಗೊಂಡು ಕಲ್ಲಾಗಿತ್ತದೆ. 26 ತಂತಿ ಒಳಗೆ ಸಿಕ್ಕಾಕಿಕೊಂಡಿದೆ. ತಂತಿ ಕಟ್ ಮಾಡದೆ ತೆಗೆಯೋದಕ್ಕೆ ಆಗಲ್ಲ ಅದನ್ನ, ಎಂದು ಸ್ವಗತದ ಧಾಟಿಯಲ್ಲಿ ಕಳವಳದಿಂದ ಚಿಂತಿಸಿದ ದುರ್ಗಪ್ಪ. Chapter 6. You tell me. I am happy to see these dogs, Preeti Swami. According to the Quran, these dogs are equal to pigs for us. A true Muslim should not be touched by a dog. If it touches him, he will get red and have to take a bath.
I am not saying that I have kept these dogs. We have done everything we can to eradicate them. We have had them shot. We have brought poison. What else can a municipal president do? The dog poison we brought this time did not seem to be that effective. They are also mixing it up. However, we have killed 2 or 300 dogs this year. What do you mean? We can take action only if they are within the municipality's enclosure, said the white-bearded Khan Sahib explained his dog eradication program while shaving his beard. Your employees have given you a false account without killing a single dog, Khan Saab. If you walk around the streets of the town once, you will know. Do one job and tell them that if you kill a dog in the future, you should bring the tail and show it to them. You will know whether their account is false or true. It is true that there are still many stray dogs in Mudigia. Tell me the reason for that. They are all dogs here. They were exported here from outside. They have brought lorries full of dogs and left them here overnight. Their religion does not allow animal cruelty. Therefore, as soon as they get tired of dog fighting, they fill the lorries and leave them somewhere far away. Why don't you complete the government? I was also going to take action. But who saw all this? What records are there? Who will testify? It's all a work that happens overnight. Let their non-violence be set on fire. Yesterday, 7 people and about a dozen cattle were bitten by a mad dog. If you don't give a complete answer, then no. If you know the guarantee, tell me. I will write to the newspapers. Oh, don't make a fuss, sir. This is a very sensitive matter. If I, a Muslim, make a statement against people of other religions, it will cause a lot of misunderstanding. Why should I hurt the feelings of Hindus? Isn't their religion important to them? Ah, Khan Sahib, if I have to get bitten by those dogs, if I have to get 14 injections in my stomach, then it won't hurt. What are you saying? People are ignorant. They make false accusations against others and then they get away with it easily. No matter how many dogs they kill, they don't even think about where the new dogs come from. He seemed to have ready-made answers ready for all my questions and disputes. He spoke to me in a government-like manner. All the anger that Stockman Puttaya had aroused by his admonitions subsided with Khan Sahib's Deshavari answers. Khan Sahib, you are taking every small matter and complicating it by making a fuss about religion. As the municipal president, it is your duty to keep this town clean. Apart from that, you are saying that you will distribute free medicine for the diseases that arise from it. If everyone in this town thinks like you, why was it difficult for me, sir? I have to behave in a way that is acceptable wherever I sit on this chair. It is difficult for me to do that. Why should I go and complicate things? Look at that Krishna Gowda elephant, who said earlier, don't take it to the market, but you can take it to the market on Ramadan, and we shouldn't take the elephant, so some people like you got into a fight. The elephant went to the market and ate apples, grapes from the fruit seller, radishes from the vegetable seller, and coriander leaves. Don't bring it here. That's what Hindus and Muslims ask. What do you do to such people? You make a simple matter complicated. If you sit on this chair for a day, you will understand how everything is complicated. Yesterday, a mad dog bit him too. If he went mad for some reason, what can I think of, Khan Sahib? If you listen to me, a municipal president has no authority in such a situation. He can only continue as he was. You are right. That is a statement I agree with. It is difficult to continue as it was. It is enough for me to finish the term while retaining the trust of the people and the chair. Chapter 7. The hundreds of wires strung everywhere were evidence of Mudigia becoming modern. If you climb up the 4-story lodging of Malya and look down, the entire Mudigia looks like a beast trapped in the network of these wires. Primary lines of the electric office, secondary lines, connection lines of the telephone, trunk lines, and in between, dish antenna cables. In the hustle and bustle of these wire poles, even the crows had given up flying low. Whether it was a gust of wind or a lightning strike, or someone sneezing or coughing loudly, the dangling wires would hit each other and start a fight between departments. It's a common sight here to see technicians complaining that the picture on the TV isn't good, linemen complaining that the phone is buzzing, and electricians complaining that the power isn't working. Scooter drivers holding cutting pliers in their hands and looking up at the sky, bumping into oncoming traffic, all while driving.
The telephone poles that went from Mudigere towards Nagahalli were like flowering trees, carrying white porcelain insulators from top to bottom. About 30 or 40 connections were pulled in that direction. Even though the wires that were like a tent were slightly sagging in the sun, the phone call made to one person would go to the other. If you spoke to someone, you would hear someone else. Since everyone there was so close to each other, it didn't matter who said hello to them on the other end of the phone. It was a strange thing that many people noticed that the 17th pole, which had a junction box, slowly rose and hung in the sky as it got dark. This noise started when the wires were loose and connected to each other, and they were pulled and tightened. The two poles on either side of the 17th pole were high on a hill. As the night fell, the wires would shrink due to the cold, so they would slowly pull the pole up. As the morning sun came out, the wires would expand due to the heat of the sun and slowly sink into the pole hole. Thus, in turn, all the poles would be lifted in the morning and all the poles would be lifted at night. When the telephone lineman Tipanna climbed this pole, he did not know that this would be his death sentence. When he came to the exchange in the morning, the maintenance staff told him that all the lines on the Nagahalli side were dead. After checking the junction box of the 17th pole, which was quite far from the village, Tipanna climbed that pole to find out which lines were dead. Tipanna, who had crept into the tangle of 30 or 40 wires, opened the junction box and was about to touch something with his scooter, when he suddenly died there. Tipanna's body, which was entangled in the tangle of many wires, was sitting in a repair posture and did not look dead. Everyone who saw him, knowing that he was repairing something by climbing a pole, ignored him and went on their way. A day later, when Nagahalli Ramegoda came to the exchange and shouted why his phone was still not working, junior engineer Ramesh Babu came to his attention. Cursing Tipanna's laziness, Ramesh Babu took lineman Shankrappa and went out to look at the Nagahalli line. Tipanna was sitting on the 17th pole where the junction box was. He shouted but no one spoke. No answer even if I call. Shankar, who was using the phone to talk to the office from the wire in his hand, said, "What is this, sir? What happened to him?" It looks like he saw Mount Kailash on the pole, in a voice of anguished concern. Just take a look, Murray. If he is alive by any chance, let's take him and take him to the hospital. It's not like anyone knows anything, said Ramesh Babu. Shankar pressed the pole against his eyes 3 times and climbed halfway up the pole. Meanwhile, his hands and feet tingled and his whole body trembled as he screamed, "Oh my God!" His grip loosened, he slipped on the pole and fell down, stood up and quickly stood away from the pole. Why? What happened? Ramesh Babu asked and ran closer. That's what made the shards fly, sir. Something's attached to this pillar, Shankar stammered, like someone who had seen a ghost. Ramesh Babu suddenly realized. This was neither a ghost nor a demon. The high voltage line of the electrical department was touching a telephone line somewhere. That's why the lines in Nagahalli were dead. There is no ghost or devil inside the pole. No matter how much those scoundrels tell the electricity department to train your line to our line, they won't listen. Their line is somewhere touching our line. That's why Tipanna died. Know that your life was saved by a little, said Ramesh Babu. Sir, don't take Tipanna's life. Instead of killing him, cut him down and sacrifice him to this pole, said Shankrappa, who shouted loudly to the electricity department and blew himself up. There was no way they could remove Tipanna's body without opening the Kalasa Banakallu line. As soon as they reached the electricity department, they ran away and headed towards Mudigere. They told everyone in the exchange that the electricity department had killed Tipanna by giving him a sudden electric shock. The telephone staff was furious after hearing all the news. When I went to Mudigere to post, they were all walking down the road shouting, "Downward," like lightning. Both Narayan and Durgappa were standing on the side of the road in shock. When Narayan and Durgappa greeted me, I asked, "Is this news? Didn't you shout insults?" Durgappa let out a long sigh and said, "What news, sir?" In a word, that's all Agrachara. He told me in detail about Tipanna lying dead on the pillar. Hey Durgappa, if the power line is cut and the telephone line is damaged, do you have to go to the transformer center for a fee? That's why Tipanna died. We'll tell you, Narayana asked Durgappa. You are right, but if the whole line is completely down, Tipanna will climb on the pole here, and if he touches the pole, he will get a shock.
Do you know what is happening now? It is just a shock. Tipanna climbed the pole and then it got stuck. That is all Tipanna's habit, Durgappa explained to the technical point. Is that it? Where are we, the telephone and the current, on the same pole? Isn't it just a shock? That's not it, Kaniya. That poor Krishna Gowda's elephant is Kaniya, Durgappa said, raising the subject of the elephant, and I became a little curious. What is the elephant doing? It doesn't matter to Tipanna, who is dead on a pole somewhere, or to an elephant wandering around somewhere. Don't people without a mouth have to live in this world? I asked. What is it, Swami? The disease is like a stone bullet. Tell me, is it a Tipannango elephant that has come to the penance? You ask me what an elephant does, I will tell you. What it does is that it itches, or it scratches its back. When it scratches its back once, all the wires from here to the barnyard shake like a rattle. All the poles are shaking and swaying. Do you know, earlier, I went to the forest to get rid of the wire that was stuck in the wire. The cattle herders said that it was not like that, but because of the shock. It hit, all the wires shook and lightning flashed all over the place. All the boys ran away, thinking they were dead or something. Durgappa explained. If you are arrogant, one day you will have to pay for it too, said Narayan. Let it die. What is it, Makka Maria? It is a fool. Has Tipanna gone now? I know very well that this is his job. Hunger should go and file a complaint with the forest Nori, said Narayan. That Ganchili Mansha Nagaraja will teach you all a lesson. He will not run away when you put a stick in his mouth. How can you talk to him? Whatever it is, it should be given in writing. Did I see that the elephant is shaking? Will you give it to me in writing and waste time in court? Hunger, what will you say now, Durgana? Said Narayan worriedly. We need to open the line and get Tipanna's body down. That's not going to be easy. He's been dead for 2 days, but his body is still frozen and turned to stone. 26 wires are stuck inside. There's no way to remove it without cutting the wires, said Durgappa, worriedly, in a monologue. Dear students, if you found this lesson helpful, please share the video with your friends so they can learn too. Subscribe to our channel for simple, clear, and complete explanations of every lesson in an easy-to-understand way. Don't forget to like, comment, and share your feedback. Your support inspires us to create more quality educational videos. Keep learning and build your confidence every day. Hit the subscribe button and press the bell icon to get instant updates on our latest lessons.